ಹಾಂ ನೋಡಿ ಸರ್, ಪೂರಾ ಹೈವೇನೇ ಬ್ಲಾಕ್ ಮಾಡಿಬಿಟ್ಟಾರಣ್ಣ. ಇಲ್ಲಿ ಯಾವ ಗಾಡಿನೂ ಹೋಗಕ್ಕೆ ಕೊಡ್ತಾಯಿಲ್ಲ, ಪೂರಾ ಟೋಟಲಿ. ಯಾವ ಕಡೆಯಿಂದ ಆಗಲಿ ಪೂರ್ತಿ. ಹಾಂ ನೋಡಿ, ಭಾಳ ಪರಿಸ್ಥಿತಿ ಇದಾಗಿದೆ. ಆದಷ್ಟು ಬರೋರು 3 ಇಲ್ಲ 5 ತಾರೀಕು ಮೇಲೆ ಬಂದರೆ ಒಳ್ಳೇದಂತ ನನಗನ್ಸುತ್ತಪ್ಪ. ಯಾಕಂದ್ರೆ ನಮ್ಮದು ಇಲ್ಲಿ ಅಷ್ಟು ಕಷ್ಟ ಆಗ್ಬಿಟ್ಟರೆ ಟ್ರಾಫಿಕ್ಕು. ನೋಡಿ ಪರಿಸ್ಥಿತಿ ಹೇಗಿದೆ. ಹಾಂ ನೋಡಿ, ಎಲ್ಲ ಪೂರ ಬ್ಲಾಕು. ಹಾಂ, ಯಾವ ರೋಡು ಓಪನ್ ಇಲ್ಲ ನೋಡಿ. ಈ ಥರ ಎಲ್ಲ ಹೈವೇನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಎಲ್ಲಿ ಹೋಗ್ತೀರಾ ನೀವು? ಹೈವೇನೇ ಕ್ಲೋಸ್ ಆಗಿಬಿಟ್ಟೈತೆ, ಮುಂದೆ ಹೋಗೋದಿಲ್ಲಿ ನೋಡಿ. ಹಾಂ, ಈ ಕಡೆ ನೋಡಿ, ನಾವು ಬಂದಿರೋ ರೋಡು ಈ ಕಡೆ ಅಂತೂ ಪೂರ್ತಿ ಬ್ಲಾಕು. ಈ ಕಡೆ ಬರೋಕ್ಕಾಗ್ತಿಲ್ಲ, ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ, ಹಂಗಾಗಿರೋ ಪರಿಸ್ಥಿತಿ ನೋಡಿ. ಇಲ್ಲಿ ಪೊಲೀಸರು ಪೂರ್ತಿ ಹೈವೇಲ್ಲೇ ಗಾಡಿಗಳನ್ನೆಲ್ಲ ಅಡ್ಡ ಹಾಕ್ಬಿಟ್ಟವ್ರೆ. ಒಂದು ಬಸ್ಸಲ್ಲ, ಒಂದು ಕಾರಲ್ಲ, ಯಾವ ಗಾಡಿನೂ ಬರ್ತಾಯಿಲ್ಲ. ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ಏನು ಎಲ್ಲ ರೋಡಲ್ಲ, ಎಲ್ಲ ಟೂರಿಸ್ಟ್ ಗಾಡಿಗಳು, ಬಸ್ಗಳು, ಕಾರ್ಗಳು, ಯಾವ ಗಾಡಿನೂ ಹೋಗೋಕ್ಕಾಗಲ್ಲ. ದಯವಿಟ್ಟು ಫ್ರೆಂಡ್ಸ್, ಬರೋದಾದರೆ 4 ರಿಂದ 5 ತಾರೀಕು ಬನ್ನಿ ನೋಡಿ. ನೋಡಿ ಸರ್, ಇಲ್ಲ ರೋಡೇ ಪೂರ ಬ್ಲಾಕು, ಬಿಡಲ್ಲ ಇಲ್ಲಿ. ಹಾಂ, ಹೈವೇ ಪೂರ್ತಿ ಟೋಟಲ್ ಅಂದರೆ ಹೆವಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಟ್ರಾಫಿಕ್ ಆಗಿದೆ ನೋಡಿ. ಪೂರ ಟ್ರಾಫಿಕ್ ಜಾಮು, ಏನು ಮಾಡೋಕ್ಕಾಗಲ್ಲ, ಪೂರ ಬ್ಲಾಕು ನೋಡಿ ಅಣ್ಣ ಹೆಂಗಿದೆ ಪರಿಸ್ಥಿತಿ. ಎಲ್ಲೂ ಹೋಗೋಕ್ಕಾಗಲ್ಲ ನೋಡಿ. ಎಷ್ಟಿದೆ ಅಂದರೆ ಬಸ್ಸಿಗೆ 55 ಕಿಲೋಮೀಟ್ರ್ ಜಾಮು.